ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿ ಸಿದ್ದರಾಮಯ್ಯ ಈಗ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಯಿತು. ಈಗ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಕೂಡ ಅಧಿಕಾರ ಮಾಡ್ತಿದ್ದಾರೆ. ಇದೀಗ ಸಿದ್ದರಾಮಯ್ಯ ಕೆಳಗೆ ಇಳಿತಿದ್ದಂತೆ ಅವರ ಕುರುಬ ಸಮುದಾಯದ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಸಿದ್ದರಾಮಯ್ಯ ಕೃತಜ್ಞತೆ ಇಲ್ಲದ ನಾಯಕ ಎಂದಿದ್ದಾರೆ. ನಾನು ಅಂತ ಮೆರೆಯುತ್ತಿದ್ದ, ಈಗ ಗತಿ ಏನಾಯಿತು ಅಂತ ಏಕವಚನದಲ್ಲೇ ಜಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಡಿ.ಕೆ. ಶಿವಕುಮಾರ್ ನನ್ನ ಮೇಲೆ ಗೌರವ ಇಟ್ಟುಕೊಂಡಿದ್ದಾರೆ. ಸಿಎಂ ಆದ ಬಳಿಕ ನಾನು ಅವರ ಮನೆಗೆ ಹೋದಾಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅಂತ ಮೊದಲು ಹೇಳಿದ್ದೆ ವಿಶ್ವನಾಥ್ ಅಂತ ಜನರ ಮುಂದೆ ಹೇಳಿದ್ರು. ಅಷ್ಟು ಗೌರವ ಸಾಕು ನನಗೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ವ್ಯಕ್ತಿತ್ವ ಹಾಡಿ ಹೊಗಳಿದ್ರು. ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಏನೋ ಬರ್ತಾರಂತಲ್ಲ, ಬಹಳ ಸಂತೋಷವಾಗ್ತಾರೆ. ಅವ್ರು ಚೆನ್ನಾಗಿ ಶುರು ಮಾಡಿದ್ದಾರೆ ಕೆಲಸ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ವರ್ಗ ಮಠಾಧಿಪತಿಗಳಿಂದ ಹಿಡಿದು ಧರ್ಮಾಧಿಕಾರಿಗಳಿಂದ ಹಿಡಿದು ಮತ್ತು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಆ ದಿಮಾಕು ಆ ಥರ ಇಲ್ಲ ಅನ್ನೋದು. ಹಾಗಾಗಿ ನಾನು ಯಾರನ್ನು ನಾನು MLC ಮಾಡು, ನಾನು ಒಂದು ದಿವಸ ಹೋಗಿ ಅವ್ರಿಗೆ ಪಾಪ ಅದು ಒಂದು ವಾರ ಹೋಗಕ್ಕಾಗಲಿಲ್ಲ, ಜನ ರಶ್ ಅಂತೇಳಿ. ಆಮೇಲೆ ಫೋನ್ ಮಾಡ್ಕೊಂಡು ಹೋದೆ, ಬನ್ನಿ ಬರಬೇಕು ಅಂತ. ಅವ್ರ ಮನೆಗೆ ಹೋದೆ ನಾನು. ಭಾಳ ಜನ ಆದರೂ ಕೂಡ ಪಾಪ ನನ್ನನ್ನು ಭಾಳ ಸ್ವಾಗತ ಮಾಡಿ, ಅಲ್ಲಿ ದೇವ್ರ ಮನೇಲಿ ಒಂದು ಕೆಂಪು ಶಾಲಿದೆ ತಾಂಬರ್ರಿ ಅಂತ ಶಾಲೆ ಹಾಕ್ಬಿಟ್ಟು ಹೇಳ್ದ ಜನಕ್ಕೆಲ್ಲ, ನೋಡಿ ಡಿ.ಕೆ. CM ಆಗಬೇಕು ಅಂತ ಫಸ್ಟ್ ರಾಜ್ಯದಲ್ಲಿ ಕೂಗಾಗ್ತವ್ರು ಇದು ವಿಶ್ವನಾಥ್ ಅವರು ಅಂತೇಳಿ ನಮಸ್ಕಾರ ಮಾಡಿ ಪಾಪ ಕಳಿಸ್ಕೊಡ್ತಾರೆ. ಸಾಕು, ಗೌರವ ಕೊಟ್ಟರೆ ಸಾಕು ನಮಗೆ. ಅದು ಕೃತಜ್ಞತೆ ಇರಬೇಕು. ಈ ಸಿದ್ದರಾಮಯ್ಯ ಥರ ಅವನಿಗೆ ಕೃತಜ್ಞತೆ ಇಲ್ಲ, ಕರ್ಕೊಂಬಂದವರಿಲ್ಲ, ಹೋದವರಿಲ್ಲ, ಪಾದವರಿಲ್ಲ. ಏನಾಯ್ತು ಈಗ ಯಾರು ವಿಧಾನಸೌಧದಲ್ಲಿ ಒಬ್ಬನೇ ಹೋಯ್ತಿದ್ದಲ್ಲಪ್ಪ, ಕೇಳೋರಿಲ್ಲ. ಈಗ ಇವೆಲ್ಲ ಟೈಮ್ ರೀ, ಇವೆಲ್ಲ ಏನೋ ಜನ ಅಧಿಕಾರ ಕೊಟ್ಟಾಗ ಗೌರವದಿಂದ ನಡ್ಕೊಂಡು ವಿಶ್ವಾಸದಲ್ಲಿ ಹೋಗ್ಬೇಕಿಲ್ಲ. ನಾನೇ ಎಷ್ಟು ದಿವಸ ಇರ್ತದೆ, ನಾನು ಮುಗೀತದೆ, ಮುಗಿದ ಮೇಲೆ ಏನು ಒಬ್ಬಂಟಿಗ ಎಲ್ಲ. ಯಾರಪ್ಪ ಕೇಳಿದ್ರೆ ಇನ್ ಕಾಂಗ್ರೆಸ್ ಪಕ್ಷ ಕಟ್ಟಿದ್ನೇ ಸಿದ್ದರಾಮಯ್ಯ, ಕಟ್ಟಿದ ಪಾರ್ಟಿ ಬಂದು ಸೇರ್ಕೊಂಡ. ಇನ್ನು ಶಿವಕುಮಾರ್ ಹೇಳಿ ಪಾರ್ಟಿ ಕಟ್ಟಿರೋನು. ಇವತ್ತು ಶಿವಕುಮಾರ್ ಯಾವ್ದಾದ್ರು ತಾಲೂಕು ಹೋದರೆ 100 ಜನ ಹುಡುಗರು ಬರ್ತಾರೆ, ಇವ್ರು ಕಾಂಗ್ರೆಸ್ ಅವ್ರು ಇವರು ಸಹಾಯ ಮಾಡಿ. ಇವ್ನು ಯಾರನ್ನು ಮಾತಾಡ್ಸಲ್ಲ ಸಿದ್ದರಾಮಯ್ಯ. ಯಾರು ಮಾತಾಡಿಸ್ತಾನೇನ್ರಿ? ಅದು ಈಗ ಗೊತ್ತಾಗುತ್ತೆ ಅವನಿಗೆಲ್ಲ. ಅಧಿಕಾರದಿಂದ ಇಳಿದ ಮೇಲೆ ಗೊತ್ತಾಯ್ತು, ಶುರು ಆಗಿದೆ ಗೊತ್ತಾಗಕ್ಕೆ. ಯಾಕಪ್ಪ ತಗೋ ಯಾವಿದಪ್ಪ ಅದು ಹಾಗಾಗಿ KPSCಯನ್ನು ಭಾಳ ಆಮೂಲಾಗ್ರ ಬದಲಾವಣೆ ಮತ್ತು ಈ ಬರಪೀಡಿತ ಪ್ರದೇಶಗಳಿಗೆ ತಕ್ಷಣವೇ ರಾಜ್ಯವನ್ನು ಬರ ಅಂತ ಘೋಷಣೆ ಮಾಡಿ ಜನ ಜಾನುವಾರುಗಳಿಗೆ ಏನೇನು ಬೇಕು ಅದೆಲ್ಲ ತಕ್ಷಣವೇ ತಾವು ಮಾಡ್ಕೊಂಡು. ಒಂದು ಮೀಟಿಂಗ್ ಆಗ್ತಾ ಇಲ್ಲಪ್ಪ, ಬರಗಾಲದ ಮೀಟಿಂಗ್ ಆಯ್ತಾ ಇಲ್ಲ. ಯಾವ DC ಮೀಟಿಂಗ್ ಮಾಡ್ತಿಲ್ಲ, ಯಾವ AC, ಯಾವ ತಹಶೀಲ್ದಾರ್, ಯಾರು ಮೀಟಿಂಗ್, ಯಾವ MLA ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹಾಗೆ ಹೇಳೋರು ಕೇಳೋರು ಇಲ್ಲ. ಇನ್ನು ನೀಟ್ ತನಕ ಈ ದೇಶದ ಯುವ ಜನತೆ ಅದನ್ನು ಭಾಳ ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರವನ್ನೇ ಮಣಿಸಿದ್ದಾರೆ. ಅವ್ರು ಮಣಿದಿದ್ದು ಯಾವಾಗ? ಕೇಂದ್ರ ಸರ್ಕಾರದ ಗುಪ್ತಚರ ವರದಿ ಬಂತು. ನೀವು ಬೇಗ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಸುಮಾರು ಒಂದು 20 ಮಕ್ಕಳು ಸೂಯಿಸೈಡಲ್ ಬೆಂಕಿ ಹಾಕೊಂಡು ಸತ್ತೋಯ್ತವೆ ಬೀದಿಲಿ ಅಂತಂತೇಳಿ. ಹಾಗಾಗಿ ಅದು ಬೇಗ ಡಿಸಿಷನ್ ತಗೊಳ್ಳುವಂಥದ್ದಾಯಿತು. ಅದು ಏನೋ ಒಂದು ಡಿಸಿಷನ್ ತೊಗೊಂಡಿದ್ದಾರೆ, ಇವೆಲ್ಲ ಅಮೂಲಾಗ್ರವಾಗಿ ಆಗಬೇಕು. 10 ಕೋಟಿ ರೂಪಾಯಿ ಇದು ಮಾಡಿದ್ವಿ, ಅದು ಮಾಡಿ. ಅಯ್ಯೋ, ಹಿಂಗೆ ಸಂಕಷ್ಟ ಬಂದಾಗ ಸರ್ಕಾರಗಳು ಏನೋ ಒಂದು ಅನೌನ್ಸ್ ಮಾಡ್ತವೆ, ಬಾಗಿಲು ಹಾಕೊಂಡು
ದಟ್ಸ್ ನಾಟ್ ದಿ ರಿಲೀಫ್. ದಟ್ಸ್ ನಾಟ್ ದ ರಿಲೀಫ್. ಭಾಳ ಯೋಚನೆ ಮಾಡಿ ಗಂಭೀರವಾಗಿ. ಸೊ ಹಾಗಾಗಿ ಇನ್ನು ದಸರಾ ಇನ್ನು ತಗೊಳ್ಳಿ, ಇನ್ನೊಂದು 40-50 ದಿವಸ ಯಾವ ಅಧಿಕಾರಿ ಸಿಕ್ಕಲ್ಲ. ಯಾರು ನೋಡಿ ದಸರಾ ಮೀಟಿಂಗ್ ಹೋಗಿದ್ದಾರೆ ಸರ್, ದಸರಾ ಮೀಟಿಂಗ್ ಹೋಗಿದ್ದಾರೆ ಸರ್, ಯಾವನು ಸಿಗಲ್ಲ. 2 ತಿಂಗಳು ದಸರಾ ನಡೆದು ಹೋಗ್ತದೆ, 2 ತಿಂಗಳು ದಸರಾ ನಡೆದು. ಅದಕ್ಕೆ ಜಿಲ್ಲಾ ಮಂತ್ರಿಗಳು ಕೂಡ ಸ್ವಲ್ಪ ಇದೆಲ್ಲ ಗಮನ ಇಟ್ಟು ನೋಡಬೇಕಾಗುತ್ತೆ ಜಿಲ್ಲಾ ಮಂತ್ರಿಗಳು. ಇಷ್ಟು ಹೇಳಿ ನಾನು ತಾವೆಲ್ಲರೂ ಕೂಡ ಏನಾದ್ರು ಇದ್ರೆ ಪ್ರಶ್ನೆಗಳು ಅಥವಾ ಏನಾದ್ರು ಸಲಹೆಗಳಿದ್ರೆ ಕೊಡ್ಬೋದು. ಈಗ ಸಿದ್ದರಾಮಯ್ಯನವರು ಚುನಾವಣಾ ಕಂಬಳ ಬೇಕಾದ ಈಗ ಕಂಬಳ ಮಾಡಬೇಕು ಅಂತ ಹೊರಟಿದ್ದಾರೆ ಸರ್. 10 ಕೋಟಿ ರೂಪಾಯಿ 12 ಕೋಟಿ ಜಾಸ್ತಿ ಖರ್ಚು ಮಾಡಿ ಕಂಬಳ ಕೋಣ ಓಡಿಸೋ ಕಂಬಳನ ಬೇಕಾದ ದಸರಾದಲ್ಲಿ 10 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಬರಗಾಲ, ಮಳಿಲ್ಲ, ಈ ಕಂಬಳಕ್ಕೆ 10 ಕೋಟಿ ಕೊಟ್ಕೊಂಡು ಏನು ಮಾಡೋದು? ಮಳೆ ಬೆಳೆ ಎಲ್ಲ ಚೆನ್ನಾಗಿ ಜನ ಎಲ್ಲ ಸಂತೋಷಪಟ್ಟಾಗ ಕಂಬಳ ನೋಡಿ ಮಾಡಿಸಿ. ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಏನೋ ಬರ್ತಾವ್ರಂತಲ್ಲ, ಭಾಳ ಸಂತೋಷ ಪಡ್ತಾರೆ. ಚೆನ್ನಾಗಿ ಶುರು ಮಾಡಿದ್ದಾರೆ ಕೆಲಸ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡಿರ್ತಾರೆ. ಎಲ್ಲ ವರ್ಗ ಮಠಾಧಿಪತಿಗಳಿಂದ ಹಿಡಿದು ಧರ್ಮಾಧಿಕಾರಿಗಳಿಂದ ಹಿಡಿದು ಮತ್ತು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಆ ದಿಮಾಕು ಆ ಥರ ಇಲ್ಲ. ಹಾಗಾಗಿ ಇಲ್ಲ ನಿಮ್ಮನ್ನ ಡಿ.ಕೆ. ಶಿವಕುಮಾರ್ ಏನಾದ್ರು MLC ಮಾಡ್ಬೋದಾ ಸರ್? ನಿಮ್ಮನ್ನ ಅಯ್ಯೋ, ಡಿ.ಕೆ. ನಾನು ಯಾರನ್ನು ನಾನು MLC ಮಾಡು. ನಾನು ಒಂದು ದಿವಸ ಹೋಗಿ ಅವ್ರಿಗೆ ಪಾಪ ಅದು ಒಂದು ವಾರ ಹೋಗಕ್ಕಾಗಲಿಲ್ಲ, ಜನ ರಶ್ ಅಂತೇಳಿ. ಆಮೇಲೆ ಫೋನ್ ಮಾಡ್ಕೊಂಡು ಹೋದೆ, ಬನ್ನಿ ಬರಬೇಕು ಅಂತ. ಅವ್ರ ಮನೆಗೆ ಹೋದೆ ನಾನು. ಭಾಳ ಜನ ಆದರೂ ಕೂಡ ಪಾಪ ನನ್ನನ್ನು ಭಾಳ ಸ್ವಾಗತ ಮಾಡಿ, ಅಲ್ಲಿ ದೇವ್ರ ಮನೇಲಿ ಒಂದು ಕೆಂಪು ಶಾಲಿದೆ ತಾಂಬರ್ರಿ ಅಂತ ಶಾಲೆ ಹಾಕ್ಬಿಟ್ಟು ಹೇಳ್ದ ಜನಕ್ಕೆಲ್ಲ, ನೋಡಿ ಡಿ.ಕೆ. CM ಆಗಬೇಕು ಅಂತ ಫಸ್ಟ್ ರಾಜ್ಯದಲ್ಲಿ ಕೂಗಾಗ್ತವ್ರು ಇನ್ನು ವಿಶ್ವನಾಥ್ ಅವರು ಅಂತೇಳಿ ನಮಸ್ಕಾರ ಮಾಡಿ ಪಾಪ ಕಳಿಸ್ಕೊಟ್ಟ. ಸಾಕು, ಗೌರವ ಕೊಟ್ಟರೆ ಸಾಕು ನಮ್ಗೆ. ಅದು ಕೃತಜ್ಞತೆ ಇರಬೇಕು. ಈ ಸಿದ್ದರಾಮಯ್ಯ ಥರ ಅವನಿಗೆ ಕೃತಜ್ಞತೆ ಇಲ್ಲ, ಕರ್ಕೊಂಬಂದವರಿಲ್ಲ, ಹೋದವರಿಲ್ಲ, ಪಾದವರಿಲ್ಲ. ಏನಾಯ್ತು ಈಗ ಯಾರು ವಿಧಾನಸೌಧದಲ್ಲಿ ಒಬ್ಬನೇ ಹೋಯ್ತಿದ್ದಲ್ಲಪ್ಪ.